ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಕವಿತಾ ರಾಘವ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಏನು ವಿಷಯ ತಿಳಿಸ್ಕೊಡ್ತೀನಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಾನು ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನೂ ಹೆಚ್ಚು ವೀಡಿಯೋಸ್ಗೋಸ್ಕರ ಕಮೆಂಟ್ ಮಾಡಿ ತಿಳಿಸಿ. ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ನಾನಿವತ್ತು ತಿಳಿಸ್ತಾ ಇರೋದು ಪ್ರೆಗ್ನೆಂಟ್ ಟೈಮಲ್ಲಿ ನಮ್ಮದು ಹೊಟ್ಟೆಯ ಒಕ್ಕಲು ಯಾವ ರೀತಿ ಇದ್ದರೆ ಯಾವ ಮಗು ಆಗುತ್ತೆ ಅನ್ನೋದೊಂದು. ಇದು ಏನಂತಂದರೆ ನನಗೆ ಆಗಿರೋದು ಬಾಯ್ ಬೇಬಿ. ಹಾಗಾಗಿ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರು, ನಿಮಗೆ ಬಾಯ್ ಬೇಬಿ ಇರೋದು ನಿಮಗೂ ಒಕ್ಕಲು ಯಾವ ರೀತಿ ಇತ್ತು ಅಂತ ತಿಳಿಸ್ಕೊಡಿ ಅಂತ. ಹಾಗಾಗಿ ನಿಮಗೋಸ್ಕರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮದು ಯಾವ ರೀತಿ ಇತ್ತು ಅಂತ ನಾನಿಲ್ಲಿ ಕಂಪ್ಲೀಟಾಗಿ ಡೀಟೇಲಾಗಿ ತಿಳಿಸ್ಕೊಡ್ತಿದ್ದೀನಿ. ಇಲ್ಲಿ ಯಾವುದೇ ರೀತಿ ಗಂಡು ಹೆಣ್ಣು ಅನ್ನೋ ಥರ ಭೇದ ಭಾವ ಇಲ್ಲ. ಹಾಗಾಗಿ ನಮಗೆ ಪ್ರೆಗ್ನೆಂಟ್ ಟೈಮಲ್ಲಿದ್ದಾಗ ನಮಗೆ ತುಂಬ ಒಂಥರ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ. ತಿಳ್ಕೊಬೇಕು, ನಮ್ಮ ಹೊಟ್ಟೆಲಿ ಯಾವ ಪಾಪು ಇರುತ್ತೆ ತಿಳ್ಕೊಬೇಕು ಅನ್ನೋದೊಂದು ಆಸಕ್ತಿ, ಕುತೂಹಲ ಇರುತ್ತೆ. ಹಾಗಾಗಿ ಸುಮ್ಮನೆ ಎಲ್ಲ ಕಡೆ ಸರ್ಚ್ ಮಾಡಿ ನೋಡ್ತಾ ಇರ್ತೀವಿ. ಹಾಗಾಗಿ ನಾನು ಅದನ್ನು ಬಂದಿರೋದ್ರಿಂದ ನನಗೂ ಕೂಡ ತುಂಬ ಎಲ್ಲ ಪ್ರತಿಯೊಂದು ಪ್ರೆಗ್ನೆಂಟ್ ಸ್ಟಾರ್ಟ್ ಆದಾಗಿಂದ ಡೆಲಿವರಿ ಆಗೋವರೆಗೂ ಯೂಟ್ಯೂಬಲ್ಲಿ ಅದೆಷ್ಟು ಸರಿ ಸರ್ಚ್ ಮಾಡ್ತಿದ್ನೋ ಗೊತ್ತಿರಲಿಲ್ಲ. ಸಿಮ್ಟಮ್ಸ್ ಆಗಿರ್ಬೋದು ಎಲ್ಲನೂ ಚೆಕ್ ಮಾಡ್ತಿದ್ದೆ. ನಿಮಗೆ ಬೇಕಾದರೆ ಸಿಮ್ಟಮ್ಸು ಮತ್ತು ನನ್ನ ಸ್ಕ್ಯಾನಿಂಗ್ ರಿಪೋರ್ಟು ಇಲ್ಲ ಮತ್ತು ಹಾರ್ಟ್ ಬೀಟ್ ಆಗಿರ್ಬೋದು ಮತ್ತು ಇದು ಮೂಮೆಂಟ್ಸ್ ಯಾವ ಕಡೆ ಇರುತ್ತೆ ಅಂತ ನೀವು ತಿಳ್ಕೊಬೇಕಂತಿದ್ರೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸಿಮ್ಟಮ್ಸ್ ಆಗಿರ್ಬೋದು ಎಲ್ಲ ವೀಡಿಯೋಸ್ನೂ ನೀವು ನೋಡ್ಕೊಬೋದು ಬೇಕಾದರೆ. ಹಾಗಾಗಿ ನಾನು ಕೂಡ ತುಂಬ ಸರ್ಚ್ ಮಾಡಿ, ಏನು ಇದು ನೀವು ಹೇಳಿದ ತಕ್ಷಣ ನೀವು ಹೇಳೋದೆಲ್ಲ ನಿಜ ಆಗುತ್ತೆ ಅನ್ನೋ ಆ ರೀತಿ ಅಲ್ಲ. ಯಾರೇ ಆಗಲಿ ವಿಡಿಯೋ ತಿಳಿಸ್ಕೊಟ್ಟಾಗ ಅವ್ರಿಗೇನು ಅನುಭವ ಆಗಿರುತ್ತೋ ಆ ವಿಡಿಯೋನ ಎಲ್ಲರ ಮುಂದೆ ಶೇರ್ ಮಾಡ್ಕೊಂಡಿರ್ತಾರೆ ಅಷ್ಟೇ. ಇದು 100% ಅಂತಲೂ ಹೇಳೋಕ್ಕಾಗಲ್ಲ, ಇದು ಸುಳ್ಳು ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ಮ್ಯಾಚ್ ಆಗುತ್ತೆ ಒಂದು 100% ಅಂತ ಅಂದಾಗ ಒಂದು 80% ಆದರೂ ಮ್ಯಾಚ್ ಆಗುತ್ತೆ. ನಾನು ಹೇಳ್ತೀನಿ, ನಾನು ಈ 80% ಆದರೂ ಮ್ಯಾಚ್ ಆಗುತ್ತೆ, ಇದು 100%. ಯಾಕಂತಂತಂದರೆ ನಾನು ಪ್ರೆಗ್ನೆಂಟಲ್ಲಿದ್ದಾಗ ನಾನು ಇದೇ ಥರ ಸರ್ಚ್ ಮಾಡಿ ನೋಡ್ತಾ ಇದ್ದಾಗ ನನಗಾಗ್ತಾ ಇದ್ದಿದ್ದು ಅವ್ರು ಹೇಳ್ತಾ ಇದ್ದಿದ್ದಕ್ಕೂ ಎಲ್ಲ ಜಸ್ಟ್ 1-2 ಮಿಸ್ ಆಗ್ತಿತ್ತು ಬಿಟ್ಟರೆ ಎಲ್ಲ ಸೇಮ್ ಅದೇ ಥರ ಆಗ್ತಿತ್ತು. ನನಗಾಗಿದ್ದೆ ಬಾಯ್ ಬೇಬಿ, ಸೇಮ್ ಬಾಯ್ ಬೇಬಿ ಸಿಮ್ಟಮ್ಸು ಅದೆಲ್ಲ ನಾನು ನೋಡಿ ತಿಳ್ಕೊತಾ ಇದ್ದೆ. ನನಗಾಗಿದ್ದೆ ಅದು. ತಿರ್ಗಿ ಇನ್ನೊಂದೇನು ಗೊತ್ತಾ, ಇನ್ನೊಂದು ಮೇನ್ ಅಂತಂದರೆ ಬಾಯ್ ಬೇಬಿ ನಮ್ಮ ಹೊಟ್ಟೆಲಿ ಗಂಡು ಮಗು ಬೆಳೀತಾ ಇದೆ ಅಂತಂದರೆ ಆಟೋಮೆಟಿಕ್ ನಮಗೇ ಫೀಲ್ ಆಗುತ್ತೆ. ಏನಂತ ನನ್ನ ಹೊಟ್ಟೆಲಿ ಬಾಯ್ ಬೇಬಿನೇ ಇರೋದು ಅಂತ ನಾವು ಎಷ್ಟೇ ಗರ್ಲ್ ಅಂತ ಅಂದ್ಕೊಂಡ್ರೂ, ಅಕಸ್ಮಾತು ಗರ್ಲ್ ಆಗ್ಬೋದು ಅಂತ ಅಂದ್ಕೊಂಡ್ರು, ಬಟ್ ನಮಗೆ ನಮ್ಮ ಮನಸ್ಸು 6th ಸೆನ್ಸ್ ಅಂತಾರಲ್ಲ ಆ ಥರ ನಮಗೆ ಅನ್ನಿಸ್ತಾ ಇರುತ್ತೆ. ಫಸ್ಟು ನನ್ನ ಹೊಟ್ಟೆಲಿ ಗಂಡು ಮಗುನೇ ಇರೋದು, ನನಗೂ ಅಷ್ಟೇ ಸೇಮ್ ಡಿಟ್ಟು ಅದೇ ಥರ ಅನ್ನಿಸ್ತಾ ಇತ್ತು. ನನಗಾಗದೆ ನಾನೇ ಅಂದ್ಕೊಂಬಿಟ್ಟಿದ್ದೆ ಸಿಮ್ಟಮ್ಸ್ ಎಲ್ಲ ನೋಡಿಕೊಂಡು ಇದರಲ್ಲೆಲ್ಲ ತಿಳ್ಕೊತಾ ಇದ್ದಲ್ಲ ಅದು ಒಂದು. ಮತ್ತು ನೆಕ್ಸ್ಟು ಸೇಮ್ ನನಗೂ ಅದೇ ಥರ ಫೀಲ್ ಆಗ್ತಿತ್ತು, ನನಗಾಗದೆ ಗಂಡು ಮಗು ಅಂತ. ಆ ಥರ ನಮಗೆ ಅನ್ನಿಸ್ತಾ ಇರಬೇಕು ಅದು. ಆವಾಗ ಅದು ಇದಾಗುತ್ತೆ. ನಾನಿವಾಗ ನಂದು ಬೆಲ್ಲಿ ಯಾವ ಥರ ಇತ್ತು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟು ನಮ್ಮದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ, ಇವಾಗ ನಾವು ಪ್ರೆಗ್ನೆಂಟ್ ಅಂತ ಗೊತ್ತಾದಮೇಲೆ ಹೋಗ್ತಾ ಅಂತಂದರೆ ಒಂದು 15 ದಿವಸ ತಿಂಗಳು ಈ ಥರ ಹೋಗ್ತಾ ನಮ್ಮದು ಹೊಕ್ಕಳು ನಾರ್ಮಲ್ ಇರುತ್ತೆ ಅಲ್ವಾ. ಆ ನಾರ್ಮಲ್ ಇದ್ದಿದ್ದು ಏನಾಗ್ತಾ ಇರುತ್ತೆ, ಒಂದು ಚೂರೇ ಒಂದು ಒಳಗಡೆಗೆ ಹೋಗೋ ಥರ ಫೀಲ್ ಆಗುತ್ತೆ. ಯಾವ ಥರ ಅಂತಂದರೆ, ಇವಾಗ ನಾವು ಬಲೂನು ಇರುತ್ತಲ್ಲ, ಆ ಬಲೂನ ಊದ್ಬಿಟ್ಟು ಕಟ್ಟಿ ಹಿಂಗೆ ಅದನ್ನು ಒಳಗಡೆಯಿಂದ ತೊಗೊಂಡು ಗಂಟಾಕ್ದಾಗ ಈಚೆ ಕಾಣಿಸ್ತಾ ಇರುತ್ತೆ ನೋಡಿ, ಒಂಥರ ಹೊಕ್ಕಳು ಒಂಥರ ಹೋಲ್ ಥರ, ಆ ಥರ ಕಾಣಿಸ್ತಾ ಇರುತ್ತೆ ನಮ್ಮದು ಹೊಕ್ಕಳು. ಒಂಥರ ಗುಂಡಿ ಥರ ಆಗಿರುತ್ತೆ. ಸೇಮ್ ಅದೇ ಥರನೇ ಗುಂಡಿ ಥರ ಹಂಗೆ ಹೋಗ್ತಾ ಒಂದು 4-5 ತಿಂಗಳವರೆಗೂ ಹಂಗೆ ಫುಲ್ ಓಲ್ ಥರ ಕಾಣಿಸುತ್ತೆ. ರೌಂಡ್ ಶೇಪ್ ಇರುತ್ತಲ್ವ ನಮ್ಮದು, ಆ ರೌಂಡ್ ಶೇಪ್ ಇರೋದು ಹಿಂಗೆ ಓಲ್ ಥರ ಕಾಣಿಸಿರುತ್ತೆ. ಆ ಥರ ಇರುತ್ತೆ. ಆ 5-6 ತಿಂಗಳು ನಂತರ ಒಂದು ಸ್ವಲ್ಪ, ಇವಾಗ ಇದು ರೌಂಡ್ ಶೇಪ್ ಇರುತ್ತೆ ಅಲ್ವ, ರೌಂಡ್ ಶೇಪಲ್ಲಿ ಕೆಳಗಡೆ ಮಾತ್ರ ಒಂದು ಸ್ವಲ್ಪ ಊದ್ಕೊಳ್ಳೋ ಥರ, ತುಂಬ ಫುಲ್ಲಲ್ಲ, ಬರೀ ಕೆಳಗಡೆ ಮಾತ್ರ ಸ್ವಲ್ಪ ಊದ್ಕೊಂಡಿರೋ ಥರ ಅನಿಸುತ್ತೆ. ತುಂಬ ಜಾಸ್ತಿನೂ ಅಲ್ಲ. ನನಗೆ ಈಚೆ ಕೆಲವೊಬ್ರಿಗೆ ನಾನು ನೋಡಿದ್ದೀನಿ, ಅಬ್ಸರ್ವ್ ಮಾಡಿದ್ದೀನಿ, ಈ ನೈಟಿ ಹಾಕೊಂಡಾಗಿರ್ಬೋದು, ಫುಲ್ ಟೈಟಾಗಿರೋ ಡ್ರೆಸ್ ಹಾಕೊಂಡಾಗ ಅದು ಬೆಲ್ಲಿ ಅಂತಂದರೆ ಹೊಕ್ಕಳು ಪೂರ್ತಿ ಒಂಥರ ಡುಮ್ಮಿಗೆ ಊದ್ಕೊಂಡಿರೋ ಥರ ಕಾಣಿಸ್ತಿರೋದು ನಾನು ನೋಡಿದ್ದೀನಿ. ಬಟ್ ನನಗೆ ಆ ಥರ ಇರಲಿಲ್ಲ, ಜಸ್ಟ್ ಒಂದು ಚೂರು ಮಾತ್ರ ಕೆಳಗಡೆ ಊದ್ಕೊಂಡಿರೋ ಥರ ಇತ್ತು. ಯಾವಾಗ 5-6 ತಿಂಗಳ ನಂತರ ಡೆಲಿವರಿ ಆಗೋವರೆಗೂ. ಆಮೇಲೆ ಅದು ಡೆಲಿವರಿ ಆದಮೇಲೆ ಆಟೋಮೆಟಿಕ್ ನಾರ್ಮಲಾಗಿ ಅದು ಸರಿ ಹೋಗುತ್ತೆ ಅಷ್ಟೇ. ಅದರದ್ದೇನು ತೊಂದರೆ ಇಲ್ಲ, ಅದಷ್ಟೇ. ತಿರ್ಗಾ ಬೆಲ್ಲಿದು ನಮ್ಮದು ಹೊಕ್ಕಳುದು ನಮ್ಮದು ಈ ರೀತಿ ಇತ್ತು.
ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. 5-6 ತಿಂಗಳು ನಂತರ ನನಗೆ ಕೆಳಗಡೆ ಇವಾಗ ರೌಂಡ್ ಶೇಪಲ್ಲಿ ಇರುತ್ತಲ್ವ, ಹಿಂಗೆ ಓಲ್ ಥರ ಇರುತ್ತೆ. ನಂದು ಇದ್ದಿದ್ದು ಕೆಳಗಡೆ ಮಾತ್ರ ಊದ್ಕೊಂಡಿರೋ ಥರ ಇತ್ತು, ಇಷ್ಟೇ. ಬೇರೆ ಏನು ತುಂಬ ಊದ್ಕೊಂಡಿರೋ ಥರ ಆ ಥರ ಯಾವುದೇ ರೀತಿ ಇರಲಿಲ್ಲ. ಇದ್ರ ಜೊತೆಗೆ ಇನ್ನೊಂದು ಸಿಂಪ್ಟಮ್ಸ್ ಹೇಳ್ತೀನಿ. ನಾನು ಒಕ್ಲು ಬಗ್ಗೆ ಮಾತಾಡ್ತಿರೋದ್ರಿಂದ ಹೊಟ್ಟೆಯಲ್ಲಿ ನನಗೆ ಈ ಇದ್ರ ಜೊತೆ ನಾನು ಇಲ್ಲಿ ನಿಮ್ಗೊಂದು ಇನ್ನೊಂದು ಸಿಂಪ್ಟಮ್ಸ್ ಹೇಳ್ತೀನಿ. ಯಾಕಂತಂದರೆ ಹೊಟ್ಟೆ ಭಾಗದ್ದು ನಾನು ಇವಾಗ ಒಕ್ಲು ಬಗ್ಗೆ ಹೇಳಿದ್ನಲ್ವ, ಹಾಗಾಗಿ ಅದನ್ನು ಸ್ವಲ್ಪ ಹೇಳೋಣ ಅಂತ. ಈ ಒಕ್ಲಿದೆಯಲ್ವ, ಒಕ್ಲಿಂದ ಕೆಳಗಡೆ ನನಗೆ ಒಂದು ಲೈನ್ ಬಂದಿತ್ತು. ಮೇಲ್ಗಡೆ ಬಂದಿರಲ್ಲ, ಕೆಳಗಡೆ ಮಾತ್ರ ಒಂದು ಲೈನ್ ಬಂದಿತ್ತು. ಅದು ಕೂಡ ಹೋಗ್ತಾ ಹೋಗ್ತಾ ಯಾವಾಗ 4 ತಿಂಗಳಿಂದ ಶುರುವಾಗಿತ್ತು ನನಗೆ. ಅದು ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ಡಾರ್ಕ್ ಆಗುತ್ತೆ. ಇದೊಂದು ಸಿಂಪ್ಟಮ್ ಅಂತಲೇ ಹೇಳ್ಬೋದು. ಹಾಗೆ ಮತ್ತು ನೆಕ್ಸ್ಟು ನಿಮಗೇನಾದರೂ ಬಾಯ್ ಬೇಬಿ ಸಿಂಪ್ಟಮ್ಸ್ ಆಗಿರ್ಬೋದು, ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರ್ಬೋದು, ಇನ್ನು ಮತ್ತು ಲೆಫ್ಟ್ ಸೈಡು ರೈಟ್ ಸೈಡು ಯಾವ ಸೈಡು ಮೂಮೆಂಟ್ ಆಗುತ್ತೆ ಅಂತ ನೀವೆಲ್ಲ ತಿಳ್ಕೊಬೇಕು ಅಂತಂದರೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಕೊಬೋದು ಆ ವೀಡಿಯೋಸ್ನ. ಓಕೆ, ನಾನು ಇಷ್ಟೊತ್ತು ಹೇಳಿರೋದು ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಯಾವುದೇ ರೀತಿ ಏನು ಮತ್ತು ಇನ್ನೊಂದು ಹೇಳ್ತೀನಿ ನಾನು ನಿಮಗೆ. ಹೊಟ್ಟೆ ಭಾಗದಲ್ಲಿ ಡೆಲಿವರಿ ಆದಮೇಲೆ ಫುಲ್ ಎಲ್ಲ ಏನದು ಪ್ರೆಗ್ನೆಂಟಲ್ಲಿದ್ದಾಗ ನೀವು ಯಾವುದೇ ಕಾರಣಕ್ಕೂ ಕೆರ್ಕೊಂಬಾರ್ದು. ಅಂದರೆ ನಮ್ಮ ಕಡಿತ ಆಗ್ತಾ ಇರುತ್ತಲ್ಲ, ಕಡಿತ ಆಗ್ತಿದ್ದಾಗ ನಾವು ಯಾವುದೇ ರೀತಿ ಕೈಯಲ್ಲಿ ನಾವು ಕೆರ್ಕೊಬಾರ್ದು. ಕೆರ್ಕೊಂಡಾಗಲೇ ನಮಗೆ ಮಾರ್ಕ್ಸ್ ಆಗೋದು, ಸ್ಟೆಚ್ ಮಾರ್ಕ್ ಅಂತಾರಲ್ಲ, ಅದು ಆವಾಗಲೇ ಬರೋದು. ನನಗೆ ಇವಾಗ ಬೇಕಾದ್ರೆ ಒಂದು ಕಡೆನೂ ಮಾರ್ಕ್ ಇಲ್ಲ, ಎಲ್ಲೋ ಒಂಚೂರು ಇರ್ಬೋದು ಅಷ್ಟೇ, ಬಟ್ ತುಂಬ ಜಾಸ್ತಿ ಇಲ್ಲ. ನಮ್ಮಮ್ಮ ಹೇಳೋರು ಕೆರ್ಕೊಂಬೇಡ, ಮಾರ್ಕ್ ಆಗುತ್ತೆ, ಕೆರ್ಕೊಂಬೇಡ ಅಂತ. ನಮಗೂ ತುಂಬ ಆವಾಗ ಏನು ಮಾಡಬೇಕು ಅಂತಂದರೆ ಒಂದು ಬಟ್ಟೆ ಏನಾದರೂ ತೊಗೊಂಡು ಆ ಕಡಿತ ಆದಾಗ ಬಟ್ಟೆ ತೊಗೊಂಡು ಒಂದು ಸ್ವಲ್ಪ ಹಿಂಗೆ ಅಂದ್ಕೊಳ್ಳಿ ಅಷ್ಟೇ. ಬಿಟ್ಟರೆ ನೀವು ಕೆರ್ಕೊಂಡಾಗ ಏನಾಗುತ್ತೆ, ಅದು ಹಂಗೆ ಮಾರ್ಕು ಪರ್ಮನೆಂಟಾಗಿ ಉಳ್ಕೊಂಡ್ಬಿಡುತ್ತೆ, ಹೋಗೋದಿಲ್ಲ. ಹಾಗಾಗಿ ನೀವು ಉಗ್ರಲ್ಲಿ ಕೈಯಲ್ಲಿ ಕೆರ್ಕೊಳ್ಳೋದಕ್ಕೆ ಹೋಗಬೇಡಿ. ಒಂದು ಕಡಿತ ಆಗೇ ಆಗುತ್ತೆ ಅವಾಗ, ಅದು ಎಲ್ಲರಿಗೂ ಆಗುತ್ತೆ. ನನಗೂ ಕೂಡ ತುಂಬ ಆಗ್ತಾಯಿತ್ತು. ಆ ಟೈಮಲ್ಲಿ ಒಂದು ಬಟ್ಟೆ ತೊಗೊಂಡು ಬಟ್ಟೆಯಲ್ಲಿ ಒರೆಸ್ಕೊಂಬಿಡಿ, ಇಲ್ಲ ಸ್ನಾನ ಮಾಡ್ಕೊಂಬಿಡು, ಕಡಿತ ಸ್ವಲ್ಪ ಕಡಿಮೆ ಆಗುತ್ತೆ. ಓಕೆ, ಐ ಹೋಪ್ ಈ ವಿಡಿಯೋ ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಿತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ವಿಡಿಯೋ ಮುಖಾಂತರ ನಿಮಗೆ ವಿಷಯ ಹೇಳ್ತೀನಿ ಅಂತ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.